ಈ ಒಂದು ಪಂದ್ಯಾವಳಿಗೆ ಆಗಮಿಸಿರುವಂತಹ ಸಿದ್ದಾಪುರ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿರುವಂತಹ ಶ್ರೀಯುತ PR ವಿಜಯೇಂದ್ರ ಈ ಒಂದು ಪಂದ್ಯಾವಳಿಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ತಂಡಕ್ಕೆ ಮುಖ್ಯ ತರಬೇತವರಾಗಿ ಮಾರ್ಗದರ್ಶಕರು ಹಿರಿಯರು ಕರ್ನಾಟಕ ರಾಜ್ಯದ 95 ದಶಕದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪರವಾಗಿ ಅಂತರ್ ವಿಶ್ವವಿದ್ಯಾಲಯದಲ್ಲಿ ಭಾಗವಹಿಸಿ ಗೋಲ್ಡ್ ಮೆಡಲ್ ಪಡೆದಿರತಕ್ಕಂಥ ರಾಷ್ಟ್ರೀಯ ಕಬಡ್ಡಿ ತರಬೇತುದಾರರು ಗದಗ ಜಿಲ್ಲೆಯ ನರಗುಂದ ಮೂಲದ ಹೊಳೆಕೊನ್ನೂರು ಗ್ರಾಮದ ಭೂಸನೂರು ಗುರುಗಳು ಕೂಡ ಮುಖ್ಯ ತರಬೇತಿದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೊಟ್ಟಿಗೆ ತಂಡದ ಮ್ಯಾನೇಜರ್ ಆಗಿ ಉತ್ತರ ಕನ್ನಡ ಜಿಲ್ಲೆಯ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ಸರ್ ಅವರು ಬಲಿಷ್ಠ ತಂಡಕ್ಕೆ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇಬ್ಬರು ಮಾನ್ಯರಿಗೆ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬಾಗಲಕೋಟೆ ಜಿಲ್ಲೆ ತಾಲೂಕಿನ ಸುಕ್ಷೇತ್ರ ಸಿದ್ದಾಪುರ ಗ್ರಾಮದಲ್ಲಿ ವೈರಾಗ್ಯ ನಿಧಿ ಹಿಂದಿ ಪುರುಷ ವೇದಮೂರ್ತಿ ಶ್ರೀ ಹುಚ್ಚಪ್ಪಯ್ಯನವರ 58ನೇ ಪೂರ್ಣರಾಧನೆ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಯ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಆ ಹುಚ್ಚೇಶ್ವರರು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮೊದಲಿಗೆ ವೇದಿಕೆಗೆ ಶರಣೆಂದು ಹಾಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ಗ್ರಾಮೀಣ ಕ್ರೀಡಾಕೂಟವಾಗಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಕ್ರೀಡಾಪಟುಗಳಲ್ಲಿ ಕೂಡ ಶರಣೆಂದು ನನಗೆ ಒಂದು ತರ ಖುಷಿ ಅನಿಸ್ತದ. ಯಾಕಂದ್ರೆ ನಾನು ಇಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಏನು ಸಂಘಟಕರಿದ್ದಾರಲ್ಲ ಅವರೆಲ್ಲರೂ ಏನಪ್ಪಾ ಅಂದ್ರೆ ಆ ಸಮಯದಲ್ಲಿರ್ತಕ್ಕಂಥ ಒಳ್ಳೆಯ ಕಬಡ್ಡಿ ಕ್ರೀಡಾಪಟುಗಳಾಗಿದ್ದರು ಮತ್ತು ಖೋ ಕ್ರೀಡಾಪಟುಗಳು ಕೂಡ ಆಗಿದ್ದರು. ಒಂದು ಕಡೆ ಅನಿಸ್ತದ ಏನಪ್ಪಾ ಅಂದ್ರೆ ಈ ಒಂದು ಗ್ರಾಮೀಣ ಸೊಗಡವಾಗಿರ್ತಕ್ಕಂಥ ಏನು ನಮ್ಮ ಒಂದು ಕಬಡ್ಡಿ ನಮ್ಮ ಒಂದು ಊರಿನಲ್ಲಿ ಆರಂಭಿಸಿಕೊಂಡು ಬರ್ತಿದ್ದಿಲ್ಲ. ಮೊದಲು ನಿಮಗೆ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳು. ಹಾಗೆ ಈ ಒಂದು ಈಗ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನೋಡಬೇಕಾದ್ರೆ ಮೊಟ್ಟ ಮೊದಲು ಇಂಥ ಅದ್ಧೂರಿಯಾಗಿರ್ತಕ್ಕಂಥ ಕಬಡ್ಡಿ ಪಂದ್ಯ ನಡೀತಕ್ಕಂಥದ್ದು ಗ್ರಾಮ ಯಾವುದಾಗಿತ್ತಪ್ಪ ಅಂದ್ರೆ ನಮ್ಮ ಪಕ್ಕದ ತೆಗಿ ಗ್ರಾಮ ಮಾತ್ರವಾಗಿತ್ತು. ಆದರೆ ಈಗ ಏನಾಗಿದೆಯಪ್ಪ ಅಂದ್ರೆ ಅದರ ಸಮಬಲದಲ್ಲಿ ನಮ್ಮ ಸಿದ್ದಾಪುರ ಗ್ರಾಮದಲ್ಲಿ ಕೂಡ ಏನಪ್ಪಾ ಅಂದ್ರೆ ಅತ್ಯುತ್ತಮವಾದಂತಹ ಕಬಡ್ಡಿ ಪಂದ್ಯಾವಳಿಗಳನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಸಿದ್ದಾಪುರ ಗ್ರಾಮದಲ್ಲಿ ಈ ಜಾತ್ರೆ ನಿಮಿತ್ತವಾಗಿ ಕೇವಲ ಕಬಡ್ಡಿ ಪಂದ್ಯಾವಳಿ ಅಷ್ಟೇ ಅಲ್ಲ, ನಿನ್ನೆ ದಿನ ಏನಪ್ಪಾ ಅಂದ್ರೆ ಅದ್ದೂರಿ ಆಗಿರ್ತಕ್ಕಂಥ ವಾಲಿಬಾಲ್ ಪಂದ್ಯಗಳು ಕೂಡ ಮುಕ್ತಾಯಗೊಂಡಿದೆ. ಹೀಗೆ ವಿವಿಧವಾದಂತಹ ಒಂದು ಏನಪ್ಪಾ ಅಂದ್ರೆ ಕ್ರೀಡೆಗಳು ಈ ಒಂದು ಗ್ರಾಮದಲ್ಲಿ ನಡೀತಾ ಇವೆ. ಆದರೆ ಈ ಎಲ್ಲ ಒಂದು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥ ಏನು ಊರಿನ ಗಣ್ಯ ಮಾಡಿದ್ದಿಲ್ಲ, ಹಿರಿಯರು ಇದ್ದಿಲ್ಲ, ಅವರೆಲ್ಲರಿಗೂ ನಾನು ವೈಯಕ್ತಿಕವಾದಂಥ ನಮಸ್ಕಾರಗಳು ಈ ಸಂದರ್ಭದ ಸಲ್ಲಿಸಲಿಕ್ಕೆ ಇಚ್ಛಾಪಡ್ತಾ ಇದ್ದೇನೆ. ಈಗ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ, ನಮ್ಮ ಕಣ್ಣಿ ಕಾಣೋರು, ನಮ್ಮ ಕೆರೂರವರು, ಕಾಗರವರು ಮತ್ತು ನಮ್ಮ ತಾಲೂಕಿನ ಸರ್ಕಲ್ ಸರ್ ಆಗಿರ್ತಕ್ಕಂಥ ಅವರು. ಯಾಕಂದ್ರೆ
ಇಂಥ ಒಂದು ಅನೇಕ ಹುದ್ದೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಕೆಲಸ ಮಾಡ್ತಾ ಇದ್ರೆ ವರ್ಷಕ್ಕೊಮ್ಮೆ ಆದರೂ ಕೂಡ ಒಂದು ಜಾತ್ರೆಗೆ ಒಂದು 6 ದಿನಗಳ ಈ ಜಾತ್ರೆಯ ವೈಭವ ಏನಪ್ಪ ಅಂದ್ರೆ ಇನ್ನೂ ಮುಂದಿನ ದಿನಮಾನದಲ್ಲಿ ಚೆನ್ನಾಗಿ ಮಾಡ್ತೀರಿ ಅನ್ನುವಂಥ ಆಶಾ ಮನವನ್ನು ಇಟ್ಟುಕೊಂಡು ಇದು ನನ್ನ ಊರ. ನಿಮಗೆ ಏನಾದರೂ ನನ್ನಿಂದ ಏನಾದರೂ ಸಹಾಯ ಸಹಕಾರ ಬೇಕಾದರೆ ನನ್ನಿಂದ ಏನಾದರೂ ಅಲ್ಪ ಕಾಣಿಕೆಯನ್ನು ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ, ಸಹಾಯ ಸಹಕಾರವನ್ನು ಕೊಡ್ತೀನಿ ಅಂತ ಮಾತು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಯಾವತ್ತು ಸಂಘಟಕರಿಗೆ ಮತ್ತು ಹಿರಿಯರಿಗೆ ಕ್ರೀಡಾಪಟುಗಳಿಗೆ ಮತ್ತು ವೇದಿಕೆಗೆ ಮತ್ತೊಮ್ಮೆ ಎಂದು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದರಲ್ಲಿ ಪಂದ್ಯ ನಿಮ್ಮ ಕಡೆಗೆ ಹೋಗಲು ಸಿದ್ದಾಪುರಕ್ಕೆ ಗ್ರಾಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನೆಚ್ಚಿನ ಶಿಕ್ಷಕರಾಗಿರುವಂತಹ ಶ್ರೀಯುತ PR ಪೂಜಾರಿ ಶಿಕ್ಷಕರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ 2501 ರೂಪಾಯಿನ ಕೊಡುಗೆ ನೀಡಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪ ಗಂಗನವಾಡಿ ಅವರು ದಯವಿಟ್ಟು ವೇದಿಕೆಗೆ ಬಂದ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದಾರೆ. ಸರ್ ಅರ್ವಾ ಮೇತ್ರಿ ಸರ್, ಹಾಗೆ ಶಶಿ ತೇಲಿ ಸರ್, ಬಸವರಾಜ್ ಗೌಡರ್ ಸರ್, KR ಕಬಡ್ಡಿ ಸರ್, ದಯವಿಟ್ಟು ಊಟ ಮುಗಿಸ್ಕೊಂಡು ಆದಷ್ಟು ಬೇಗನೆ ಕಬಡ್ಡಿ ಅಂಕನ ತಗೊಂಡು ಧನ್ಯವಾದಗಳು ಸರ್. ತೀರ್ಪುಗಾರಿಗೆ ಊಟ ಮಾಡ್ಕೊಂಡು ಬಂದಿದ್ದಾರೆ. Second quarter final match, second call Bagalkote district versus Baramati Sports Club. Bagalkote district versus Baramati Sports Club, second quarter final match, second call. Both team captain manager, please get ready. ಅದ್ಭುತವಾದಂತಹ ದಾಳಿ ಮುಖಾಂತರ ಮತ್ತೆ ಬಂದ ಸಂಪಾದನೆಯಲ್ಲಿ 5-21ರಲ್ಲಿ ಪಂದ್ಯ ಸಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ನಮ್ಮ ಕರೆಗೆ ಹೋಗಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ಶ್ರೀಯುತ ವಿನೋದ್ ಹತ್ತಾಳಿ ಸರ್ ಅವರಿಗೆ ನಮ್ಮೂರಿನ ಅಚ್ಚನವರು ಹಾಗೂ ಆಯೋಜಕರು ಸನ್ಮಾನವನ್ನ ನೆರವೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಜು ಸರ್, Baramati Sports Academy versus Bagalkote district. ಇದು ನಿಮಗೆ ಎರಡನೇ ಕರೆ. ಸೆಕೆಂಡ್ ಕಾಲ್ ಫಾರ್ ಬಾರಾಮತಿ ವರ್ಸಸ್ ಬಾಗಲಕೋಟೆ ಡಿಸ್ಟ್ರಿಕ್ಟ್. ಥರ್ಡ್ ಕ್ವಾರ್ಟರ್ ಫೈನಲ್ ಅಲವಾಲ್ ವರ್ಸಸ್ PT ಮುಂಬೈ. ಲಾಸ್ಟ್ ಕ್ವಾರ್ಟರ್ ಫೈನಲ್ RVS ಮುಂಬೈ ವರ್ಸಸ್ JK ಅಕಾಡೆಮಿ. ಪಂದ್ಯಾವಳಿಗೆ ಆಗಮಿಸಿರುವಂತ ಶ್ರೀಯುತ ಮನೋಹರ್ ಸಾಲಿಮಠ CRPF ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕ್ಷಮಿಸಬೇಕು. ವೇದಿಕೆಯಲ್ಲಿದ್ದಾರೆ ಅವರಿಗೆ ಹುಚ್ಚಪ್ಪಾಂಟಿನವರು ದಯವಿಟ್ಟು ಮಾಲಾರ್ಪಣೆಯನ್ನು ಮಾಡಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ 2500 ರೂಪಾಯಿಗಳ ಕೊಡುಗೆ ನೀಡಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪ ಗಂಗನವಾಡಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು.
ರಮೇಶ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾಗರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವಂತಹ ಶ್ರೀಯುತ ರಮೇಶ್ ವರ್ವಾಣಿ ಶಿಕ್ಷಕರು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರಿನ ಆರಾಧ್ಯ ದೈವ ಲಿಂಗೈಕ್ಯ ವೇದಮೂರ್ತಿ ಹುಚ್ಚಪ್ಪಯ್ಯ ಅಜ್ಜನವರ 58ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ನಮ್ಮೂರಿನ ಯುವಕ ಮಿತ್ರರು ಹಿರಿಯರು ದುಬ್ಳಿ ಸರ್ಕಲ್ ಗೆಳೆಯರ ಬಳಗ ಹಾಗೂ 2008-09 ಸಾಲಿನ SSLC ವಿದ್ಯಾರ್ಥಿಗಳ ಒಂದು ಸಹಯೋಗದ ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನ ಸತತ 3 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಮ್ಮ ಊರಿನಲ್ಲಿ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಕ್ರಿಯಾಶೀಲ ರಚಿಸಲಾಗಿರ್ತಕ್ಕಂಥ ಹತ್ತೋಳಿ ಸಾಹೇಬ್ರೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಊರಿನ ಎಲ್ಲ ಊರು ಹಿರಿಯರೇ, ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಯುವಕ ಮಿತ್ರರೇ, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಊರು ಹಿರಿಯರೇ, ಯುವಕರೇ, ಈಗಾಗಲೇ ಕಾರ್ಯಕ್ರಮದ ಕುರಿತು ನಮ್ಮ AR ಪೂಜಾರಿಗಳು ಇಂದಿನ ನಮ್ಮ ಊರಿನಲ್ಲಿ ಬಹಳಷ್ಟು ಯುವಕ ಮಿತ್ರರನ್ನ ತಯಾರು ಮಾಡಿ ಬಹಳ ಕಬಡ್ಡಿಗೆ ಒಳ್ಳೆಯ ಒಂದು ಬುನಾದಿಯನ್ನು ಹಾಕಿರ್ತಕ್ಕಂಥ ಪೂಜಾರಿಗಳು ಕೂಡ ತಮ್ಮ ಉದ್ದೇಶಿಸಿ ಈಗಾಗಲೇ ಮಾತನಾಡಿದ್ದಾರೆ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಕೂಡ ಮಾತನಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ನಮ್ಮೂರಲ್ಲಿ ಹುಚ್ಚಪ್ಪಯ್ಯ ಅಜ್ಜನವರ ಜಾತ್ರೆಯನ್ನು ಬಹಳಷ್ಟು ಸಡಗರದಿಂದ ನಾವೆಲ್ಲರೂ ಬಹಳಷ್ಟು ಗ್ರಾಮೀಣ ಕ್ರೀಡೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಆಚರಣೆ ಮಾಡ್ತಾ ಬಂದಿರೋದನ್ನ ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ಏನು ಗ್ರಾಮೀಣ ಆಟಗಳು ಕನ್ನಡ ಆಡ್ತಾ ಇದ್ದಾವೆ ಅನ್ನುವಂಥ ಒಂದು ಪರಿಯಲ್ಲಿ ಅದರ ಮಧ್ಯದೊಳಗೆ ಇವತ್ತು ನಮ್ಮ ಊರಿನ ಯುವಕ ಮಿತ್ರರು ಬಹಳ ಅದ್ದೂರಿಯಾದಂಥ ಕಬಡ್ಡಿ, ವಾಲಿಬಾಲು, ಆಮೇಲೆ ಶಕ್ತಿ ಪ್ರದರ್ಶನಗಳನ್ನ, ಟೆಕ್ನಿಕ್ ಆಟಗಳನ್ನು, ಒಳ್ಳೊಳ್ಳೆ ಮನೋರಂಜನೆ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ನೋಡಿದ್ರೆ ನಿಜವಾಗ್ಲೂ ನಮ್ಮ ಊರಿನಲ್ಲಿ ಕ್ರೀಡಾಕೂಟಕ್ಕೆ ಬಹಳಷ್ಟು ಪ್ರೋತ್ಸಾಹ ಇದೆ ಅನ್ನೋ